ಟೀ ಪ್ರಿಯರಿಗಂತೂ ಬಹಳ ಇಷ್ಟ ಆಗುವಂಥ ಮಸಾಲ ಟೀ ಇದು. ಈ ಪೌಡರನ್ನು ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಚಳಿಗಾಲಕ್ಕಂತೂ ಪರ್ಫೆಕ್ಟ್ ಟೀ ಅಂತ ಹೇಳ್ಬೋದು. ಈ ಪೌಡರನ್ನು ಮಾಡೋದು ಹೇಗೆ, ಹಾಗೆ ಈ ಪೌಡರನ್ನು ಯೂಸ್ ಮಾಡಿ ಟೀ ಮಾಡೋದು ಹೇಗೆ ನೋಡೋಣ. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಸ್ಪೆಷಲ್ ಮಸಾಲ ಟೀ ಪೌಡರನ್ನು ಮಾಡೋದು ಹೇಗೆ ನೋಡೋಣ. ಮೊದಲು ಸ್ಟೋವ್ನಲ್ಲಿ ಲೋ ಫ್ಲೇಮಲ್ಲಿಟ್ಟು ನಾನಿಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಮಾತ್ರ ಮೆಂತ್ಯ ತಗೊಳ್ಬೇಕು. ಇದನ್ನು ಸ್ವಲ್ಪ ಹುರ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ, 1 ಟೇಬಲ್ ಸ್ಪೂನ್ ಅಷ್ಟು ಲವಂಗ, ಹಾಗೆಯೇ 1 ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು ಇದಿಷ್ಟನ್ನು ಹಾಕ್ಕೋಬೇಕು. ಹಾಗೆಯೇ 1 ಟೇಬಲ್ ಸ್ಪೂನ್ ಅಷ್ಟು ನಾವು ಸೋಂಪನ್ನು ತಗೋಬೇಕು. ಇಲ್ಲಿ ನಾನು 1 ಜಾಯಿಕಾಯಿ ತಗೊಂಡಿದ್ದೀನಿ, ಇಷ್ಟು ಸಾಕಾಗ್ತದೆ. ಇದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಒಣ ಶುಂಠಿ ತಗೊಳ್ಬೇಕು. ಶುಂಠಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಇದನ್ನು ಕೂಡ ಸ್ವಲ್ಪ ಪುಡಿ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದೆಲ್ಲವನ್ನು ನಾವು ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಇದು ಕಲರ್ ಚೇಂಜ್ ಆಗಬೇಕು ಅಂತ ಏನಿಲ್ಲ, ಆದರೆ ಸ್ವಲ್ಪ ಡ್ರೈ ಆಗಬೇಕು. ಇದು ಡ್ರೈ ರೋಸ್ಟ್ ಆದರೆ ಮಾತ್ರ ನಾವು ಈ ಪೌಡರನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಆಗೋದು. ಇದೆಲ್ಲವನ್ನು ನಾವು ಈ ರೀತಿ ಫ್ರೈ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು. ಇದನ್ನು ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು. ಈ ಮಸಾಲ ಪೌಡರ್ಗೆ ತುಂಬ ಮುಖ್ಯ ಅಂತ ಹೇಳಿದರೆ ತುಳಸಿ. ನಾನಿಲ್ಲಿ 10 ರಿಂದ 15 ಎಲೆ ತುಳಸಿ ತೊಗೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಬೇಕಾದರೂ ತೊಗೊಳ್ಬಹುದು. ನಾನಿಲ್ಲಿ ಈ ಎಲೆಗಳನ್ನೆಲ್ಲ ಈ ಪ್ಯಾನಿಗೆ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ. ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು. ನಾವು ಈ ರೀತಿ ಸ್ಟೋರ್ ಮಾಡೋದ್ರಿಂದ ನೀರಿನ ಅಂಶ ಪೂರ್ತಿ ಡ್ರೈ ಆಗಬೇಕು. ಹಾಗೆ ಇದನ್ನು ಹುರ್ಕೊಳ್ಬೇಕು. ನೋಡಿ, ಹೀಗಾಗಬೇಕು. ಇದು ನಾವು ಕೈಯಲ್ಲಿ ಮುಟ್ಟಿದರೆ, ಪ್ರೆಸ್ ಮಾಡಿದರೆ ಪುಡಿ ಆಗಬೇಕು. ಹೀಗಾದಮೇಲೆ ನಾನು ಹುರಿದಿಟ್ಕೊಂಡಿರೋ ಇಂಗ್ರೀಡಿಯೆಂಟಿಗೆ ತುಳಸಿ ಎಲೆ ಕೂಡ ಸೇರಿಸಿದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದು ಡ್ರೈ ಆಗಿರಬೇಕು. ಈಗ ಹುರಿದು ತಣ್ಣಗಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದರೆ, ನಾನಿಲ್ಲಿ ಚಕ್ಕೆ ಸೇರಿಸ್ತಾ ಇಲ್ಲ. ಯಾಕೆಂದರೆ ನನಗೆ ಆ ಚಕ್ಕೆ ಫ್ಲೇವರ್ ಅಷ್ಟು ಇಷ್ಟ ಆಗೋದಿಲ್ಲ ಟೀಯಲ್ಲಿ. ಹಾಗಾಗಿ ನಿಮಗೆ ಬೇಕು ಅಂದರೆ ಈ ಸಮಯದಲ್ಲಿ ಚಕ್ಕೆ ಕೂಡ ಸೇರಿಸ್ಕೊಳ್ಬಹುದು. ಈಗ ಇದಾಗಿದೆ. ನಾವು ಆದಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಈಗ ಮಸಾಲೆ ಪೌಡರ್ ರೆಡಿಯಾಗಿದೆ. ಇದರಲ್ಲಿ ಟೀ ಮಾಡೋದು ಹೇಗೆ ನೋಡೋಣ. ನಾನಿಲ್ಲಿ 2 ಲೋಟ ಟೀ ಮಾಡೋದಕ್ಕೆ ಮೊದಲು 1 ಲೋಟ ನೀರನ್ನು ಪಾತ್ರೆಯಲ್ಲಿ ಕುದಿಯೋಕೆ ಇಟ್ಟಿದ್ದೀನಿ. ಇದು ಕುದಿಯೋಕೆ ಶುರುವಾದಾಗ ನಾವು ನಾರ್ಮಲ್ ಟೀ ಪುಡಿ 1.5 ಸ್ಪೂನಷ್ಟು ಹಾಕಿ 3/4 ಸ್ಪೂನ್ ಆಗುವಷ್ಟು ಮಸಾಲ ಪೌಡರನ್ನು ಹಾಕ್ಕೊಳ್ಬೇಕು. ನಾವೀಗ ರೆಡಿ ಮಾಡಿರೋ ಮಸಾಲ ಪೌಡರ್ ಇದೆಯಲ್ಲ, ಅದು 3/4 ಸ್ಪೂನಷ್ಟು ಸಾಕಾಗ್ತದೆ. ಇನ್ನು ನಮ್ಮ ಸಿಹಿಗೆ ಅನುಗುಣವಾಗಿ ಸಕ್ಕರೆ ಅಥವಾ ಬೆಲ್ಲ ಹಾಕಬೇಕು. ಇದೆಲ್ಲವನ್ನ ಹಾಕಿ ತಿರುಗಿಸಿ ನಾವು 2 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು. ನಾನು 1 ಲೋಟ ನೀರಿಟ್ಟಿದ್ದು ಅರ್ಧ ಲೋಟ ಆಗಬೇಕು. ಅದಾದಮೇಲೆ ನಾವಿಲ್ಲಿ 1.5 ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಳ್ಬೇಕು. ಹಾಲು ಹಾಕಿದ ಮೇಲೆ ಕೂಡ 1-2 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು. ಇಷ್ಟಾದಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ನಾವು ಶೋಧಿಸ್ಕೊಂಡ್ರೆ ಆಯಿತು. ಈಗ ಘಮ ಘಮ ಅನ್ನೋ ಮಸಾಲ ಟೀ ರೆಡಿಯಾಗಿದೆ. ಈ ಮಸಾಲ ಟೀನ ನಾವು ಪ್ರತಿದಿನ ಕುಡಿತೀವಿ ಅಂತ ಹೇಳಿದರೆ ನಾವು ಯೂಸ್ ಮಾಡುವಂಥ ಟೀ ಪೌಡರಿಗೇ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬಹುದು. ಅಥವಾ ವಾರಕ್ಕೆ 1-2 ದಿನ ಈ ಮಸಾಲ ಟೀ ಮಾಡ್ತೀವಿ ಅಂತ ಹೇಳಿದರೆ ನಾನೀಗ ತೋರಿಸಿರುವಂಥ ವಿಧಾನದಲ್ಲಿ ಟೀನ ಮಾಡ್ಕೊಳ್ಬಹುದು. ಚಳಿಗಾಲದಲ್ಲಂತೂ ಬೆಳಿಗ್ಗೆ ಮತ್ತು ಸಂಜೆ ಈ ಟೀ ತುಂಬಾ ಇಷ್ಟ ಆಗ್ತದೆ. ಇನ್ನು ಶೀತ, ತಲೆನೋವು ಈ ಥರದ್ದೆಲ್ಲ ಇದ್ದಾಗ ಖಂಡಿತ ಈ ಮಸಾಲ ಟೀನ ಟ್ರೈ ಮಾಡಿ. ಈ ಪೌಡರ್ ಮಾಡ್ಕೊಳ್ಳೋವಾಗ ಬೇಕಾದರೆ ಹಿಪ್ಲಿ, ಜೇಷ್ಟಮಧು ಅಥವಾ ಚಕ್ಕೆ ಎಲ್ಲ ಆ್ಯಡ್ ಮಾಡಬಹುದು. ನಾನು ಮನೆಯಲ್ಲಿ ತುಂಬ ಸರಳವಾಗಿ ಮಾಡ್ಕೊಳ್ಳುವಂಥ ವಿಧಾನವನ್ನು ತೋರಿಸ್ತಾ ಇರೋದ್ರಿಂದ ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ. ನಾನಿವತ್ತು ಶೇರ್ ಮಾಡಿರುವಂಥ ಮಸಾಲ ಟೀ ಪೌಡರನ್ನು ನೀವು ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.